ಅವಧಿಯಲ್ಲಿ ಅವರ ಜೊತೆಯಲ್ಲಿದ್ದಂತ ಡಿ.ಕೆ. ಶಿವಕುಮಾರ್ ಸಾಹೇಬ್ ಇರ್ಬೋದು, ಎಲ್ಲ ನಮ್ಮ ಕರ್ನಾಟಕದ ಮಂತ್ರಿ ವರ್ಗದವ್ರು ಇರ್ಬೋದು, ಶಾಸಕರು ಇರ್ಬೋದು, ಸಿದ್ದರಾಮಯ್ಯನವ್ರು ಯಾವ್ದು ತಪ್ಪು ಮಾಡಿಲ್ಲ, ಅವ್ರ ಹಿಂದೆ ನಾವು ಇರ್ತಿದ್ದೀವಿ ಅಂತೇಳಿ ಪಬ್ಲಿಕ್ ಅಲ್ಲಿ ಇರ್ಬೋದು, ಕ್ಯಾಬಿನೆಟ್ ಅಲ್ಲಿ ಇರ್ಬೋದು, ಸಿದ್ದರಾಮಯ್ಯನವ್ರಿಗೆ ಈಗಾಗಲೇ ಬೆಂಬಲ ಕೊಟ್ಟಿರ್ತಾರೆ. ಹಾಗೂ ಎರಡನೇ ಸಾರಿ ಅವರು ಸಿಎಂ ಆಗಿರೋದೇ ಕೆಲವರಿಗೆ ಹೊಟ್ಟೆ ಉರಿ. 10 ವರ್ಷ ಇವ್ರು ಎಲ್ಲಿ ಬಗೆಹರಿಸ್ಬಿಡ್ತಾರೋ ಅಂತ ಏನಾದ್ರೂ ಮಾಡಿ ತೆಗಿಬೇಕು ಅಂತ ಹೇಳಿ ಸೆಂಟ್ರಲ್ ಗೌರ್ಮೆಂಟ್ ಬಿಜೆಪಿ ಭ್ರಷ್ಟ ಸರ್ಕಾರದ ಲೀಡರ್ಗಳಾದಂತವರು ಹಿಂದೆ ರಾಜ್ಯಪಾಲರಿಗೆ ಅಲ್ಲಿಂದ ಕುಮ್ಮಕ್ ಕೊಟ್ಟು ನೋಟಿಸ್ ಕೊಟ್ಟಿರ್ತಾರೆ. ಅದನ್ನ ನೋಟಿಸ್ ಹಿಂಪಡಿದಿದ್ರೆ ಹಳ್ಳಿಯಿಂದ ಉದ್ರೇಕ ಜನ ಎದ್ದು ಎಲ್ಲಿ ಸಿಕ್ಕಿದ್ರೆ ಅಲ್ಲಿ ಗಲಾಟೆ ಮಾಡುವಂತ ಪರಿಸ್ಥಿತಿ ಬರುವಂತ ಅವಕಾಶಗಳಿದೆ. ಇದನ್ನ ಎಚ್ಚೆತ್ಕೊಳ್ಬೇಕು ಬಿಜೆಪಿ ಅವರು ಹಾಗೂ JDS ಅವರು. ಬಿಜೆಪಿ ಅವರು ಮಾಡಿರೋಂತ ಭ್ರಷ್ಟಾಚಾರಗಳು ಯಾರು ಇನ್ನು ಮಾಡಕ್ಕಾಗಲ್ಲ, ಮಾಡೋದು ಇಲ್ಲ, ಅಷ್ಟು ಮಾಡಿದಾರೆ ಅವರು. ವಿಜೇಂದ್ರ ಇರ್ಬೋದು, R. ಅಶೋಕ್ ಇರ್ಬೋದು, ಯಡಿಯೂರಪ್ಪ ಇರ್ಬೋದು, JDS ಅಲ್ಲಿ ಕುಮಾರಸ್ವಾಮಿ ಅವ್ರ ಫ್ಯಾಮಿಲಿ ಮಾಡಿದಷ್ಟು ಈ ಕರ್ನಾಟಕ ಗೌರ್ಮೆಂಟ್ ಅಲ್ಲಿ ಯಾರು ಮಾಡಲ್ಲ. 60 ಸೈಟ್ ಬರೀ ದೇವೇಗೌಡರ ಫ್ಯಾಮಿಲಿಗೆ 60 ಸೈಟ್ ಸೇರಿರುವಂತದ್ದು. ಅದನ್ನ ಕೇಳೋರು ಯಾರು ಇಲ್ಲ. ಬರೀ ಸಿದ್ದರಾಮಯ್ಯನವ್ರ ಜಮೀನ್ ಕೊಟ್ಟು ಅವ್ರ 14 ಸೈಟ್ ಕೊಡ್ತಿರೋದೇ ದೊಡ್ಡ ಕತೆ ಕಟ್ಬಿಟ್ಟು ಸಿದ್ದರಾಮಯ್ಯನವ್ರನ್ನ ಈ ತರ ತೊಂದರೆ ಕೊಡ್ತಾ ಇರೋದು ಸರಿ ಇಲ್ಲ ಅಂತ ಹೇಳಿ ನಾವು ನಮ್ಮ ಎಲ್ಲಾ ಹಿಂದುಳಿದ ವರ್ಗಗಳವರು ಅಹಿಂದವರು ಎಲ್ಲಾ ಸೇರಿ ನಾವು ಸಿದ್ದರಾಮಯ್ಯ ಸಪೋರ್ಟ್ ಇರ್ತೀವಿ ಅಂತ ಹೇಳ್ತಾ ಇವತ್ತು ಏನು ಬಿಜೆಪಿ ಮತ್ತು ಜನತಾದಳದ ಕಳ್ಳರ ಮೈತ್ರಿ ಇದೆ. ಇವತ್ತು 40 ವರ್ಷದ ರಾಜಕಾರಣದ ಇತಿಹಾಸದಲ್ಲಿ ಸಿದ್ದರಾಮಯ್ಯನವರು ಒಂದು ಕಪ್ಪು ಚುಕ್ಕೆ ಇಲ್ಲ, ಯಾವುದೇ ರೀತಿಯ ಒಂದು ಭ್ರಷ್ಟಾಚಾರದ ಆರೋಪ ಇಲ್ಲ. ಏನು ಸ್ವಚ್ಛ ದಕ್ಷ ಅಧಿಕಾರಿ ಭಾರತ ದೇಶದಲ್ಲಿ ಯಾರಾದ್ರೂ ಇದ್ರೆ ಅದು ಸಿದ್ದರಾಮಯ್ಯನವರು ಒಂದು ಘಂಟಾಘೋಷವಾಗಿ ಹೇಳಲಿಕ್ಕೆ ನಾನು ಬಯಸ್ತೇನೆ. ಬಂಧುಗಳೇ, ಇವತ್ತು ಕುತಂತ್ರದಿಂದ ಕೇಂದ್ರ ಸರ್ಕಾರದ ಪಿತೂರಿಯಿಂದ ದೊಂಗಲ್ ಸಂತಕ್ಕೆ ಹೋಗಿ ಅಂದಂಗೆ ಕಳ್ಳರ ಸಂತಿಗೆ ಹೋದಂಗೆ ಈ ದಳ ಮತ್ತು ಬಿಜೆಪಿ ಅವರು ಕಳ್ಳರು ಇಬ್ರು ಸೇರ್ಕೊಂಡು ಮೈತ್ರಿಕೂಟ ಮಾಡ್ಕೊಂಡು ಇವತ್ತು ಇಲ್ಲ ಸಲ್ಲದ ಆರೋಪಗಳು ಮಾಡ್ಕೊಂಡು ಏನ್ ಮಾಡಿರೋದು ಮಹಾ ಅಪರಾಧ. ಸಿದ್ದರಾಮಯ್ಯನವರು ಅವ್ರ ತಾಯಿ ಅವ್ರ ಮಿಸ್ಸಸ್ ತಾಯಿ ಪಾರ್ವತಮ್ಮ ಹೆಸರಲ್ಲಿ ಅವ್ರ ತಮ್ಮನಿಗೆ ಬಂದಿದ್ದಂತ ಐಮನ್ ಬಾಯಕ್ ಬಂದಿದ್ದ ಜಮೀನ ಕೊಟ್ಟಿದ್ರಲ್ಲಿ 50-50 ಅನುದಾನದಲ್ಲಿ ಅವ್ರ ಸೈಟ್ ಕೊಟ್ಟವ್ರೆ. ಒಂದಲ್ಲ ಎರಡಲ್ಲ ಈ ತರ ಕೊಟ್ಟಿರೋದು. ಬಿಜೆಪಿ ಅವ್ರಿಗೂ ಕೊಟ್ಟಿದ್ದಾರೆ, ಜನತಾದಳ ಟಿ ದೇವೇಗೌಡ ಆದಿಯಾಗಿ ಅನೇಕ ಜನ MLA ಕೊಟ್ಟಿದ್ದಾರೆ. ಈ ತರ ಅನೇಕ ನಡೆದಿದ್ದಾರೆ. ಇವ್ರು ಏನ್ ಕಳ್ಳನ್ ಪಿಳ್ಳೆನವ ಅಂತ ಹೇಳ್ಬಿಟ್ಟು ಏನು ಸಿಗ್ಲಿಲ್ಲ ಸಿದ್ದರಾಮಯ್ಯ ಕೂದಲಲ್ಲಿ. ಏನು ಹುಡ್ಕಕ್ ಸಿಕ್ತು, ಏನೇನೋ ಹುಡ್ಕಿದ್ರು ಸುಮ್ನೆ ಇದು ಅದೊಂದು ಹುಡುಕಿ